ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ತ್ರಿಭುಜಗಳು ಅಧ್ಯಾಯದ 6ನೇ ಪ್ರಶ್ನೆಯನ್ನ ಗಮನಿಸಿ. ತ್ರಿಭುಜ ಡಿಇಎಫ್ ಸರ್ವಸಮ ತ್ರಿಭುಜ ಕೆಎಲ್ಎಂ ಆದರೆ ಅವುಗಳ ಅನುರೂಪ ಬಾಹುಗಳು. ಆಯ್ಕೆ ಎ ಡಿಇ ಮತ್ತು ಎಲ್ಎಂ, ಆಯ್ಕೆ ಇಎಫ್ ಮತ್ತು ಕೆಎಲ್, ಆಯ್ಕೆ ಸಿ ಇಎಫ್ ಮತ್ತು ಕೆಎಂ, ಆಯ್ಕೆ ಡಿ ಡಿಎಫ್ ಮತ್ತು ಎಂಕೆ. ಸೊ ಇಲ್ಲಿ ಈ ಎರಡು ತ್ರಿಭುಜಗಳನ್ನ ಗಮನಿಸಿ. ಈ ಎರಡು ತ್ರಿಭುಜಗಳು ಏನ್ ಹೇಳಿ? ಸರ್ವಸಮ ತ್ರಿಭುಜಗಳು. ಸೊ ಹಾಗಾದ್ರೆ ಇಲ್ಲಿ ಡಿಎಫ್, ಓಕೆ, ಸೊ ಡಿಎಫ್ ಈಸ್ ಈಕ್ವಲ್ ಟು ಕೆಎಂ ಆಗತ್ತೆ. ಓಕೆ, ಸೊ ಇಎಫ್ ಈಸ್ ಈಕ್ವಲ್ ಟು ಎಲ್ಎಂ ಗೆ ಸಮನಾಗತ್ತೆ. ಡಿಇ ಈಸ್ ಈಕ್ವಲ್ ಟು ಕೆಎಲ್ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಈ ಪೇರ್ಸ್ ಅನ್ನ ಹೊಂದಿರುವಂತಹದ್ದು ಆಯ್ಕೆಯನ್ನ ನಾವು ಗಮನಿಸಬೇಕು. ಡಿಇ ಮತ್ತು ಎಲ್ಎಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡಿಇ ಎಲ್ಎಂ ಇಲ್ಲ, ಸೊ ಹಾಗಾಗಿ ಈ ಆಯ್ಕೆ ತಪ್ಪಾಗತ್ತೆ. ಇಎಫ್ ಮತ್ತು ಎಲ್ಎಂ ಆಗತ್ತೆ. ಕೆಎಲ್ ಅಂತ ಕೊಟ್ಟಿದ್ದಾರೆ, ಸೊ ಈ ಆಯ್ಕೆ ಕೂಡ ಆಗಲ್ಲ. ಇಎಫ್ ಮತ್ತು ಎಲ್ಎಂ ಆಗತ್ತೆ. ಇಲ್ಲಿ ಕೆಎಂ ಅಂತ ಕೊಟ್ಟಿದ್ದಾರೆ, ಈ ಆಯ್ಕೆ ಕೂಡ ಆಗಲ್ಲ. ಸೊ ಡಿಎಫ್ ಮತ್ತು ಎಂಕೆ, ಸೊ ಡಿಎಫ್ ಮತ್ತು ಕೆಎಂ ಎಂಕೆ, ಸೊ ಈ ಆಯ್ಕೆ ಸರಿಯಾಗತ್ತೆ. ಅಂದ್ರೆ ಇದು ಪೇರ್ಸು ಸರಿ ಇದೆ ಅಲ್ವಾ? ಹಾಗಾಗಿ ಈ ಎರಡು ತ್ರಿಭುಜ ಸರ್ವಸಮ ಆದ್ರೆ ಅವುಗಳ ಅನುರೂಪ ಬಾಹುಗಳ ಜೋಡಿಗಳು ಯಾವ್ದು ಸರಿಯಾಗತ್ತೆ? ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಡಿ ಸರಿಯಾಗತ್ತೆ. ಓಕೆ, ಡಿಎಫ್ ಮತ್ತು ಎಂಕೆ. ಓಕೆ, ಥ್ಯಾಂಕ್ ಯು.